ಎಲ್ಲರಿಗೂ ನಮಸ್ಕಾರ. ಇವತ್ತು ಚಂದಾಪುರದಲ್ಲಿ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ವಿ. ಮೌನ ಪ್ರತಿಭಟನೆ ಮತ್ತು ಜಾಥಾ. ಈ ಜಾಥಾದ ಇಂದಿನ ಉದ್ದೇಶ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಿಮ್ಮ ಕ್ಯಾಮ್ರಾಗಳು ಕಾಣಿಸುತ್ತೆ, 100 ಜನ ಬಂದಿದ್ದಾರೆ. ಇವರೆಲ್ಲರೂ ನೊಂದಿರೋರು. ಕಳೆದ 3 ತಿಂಗಳಿಂದ 30 ರೂಪಾಯಿ ದುಡ್ದಿಲ್ಲ ಒಬ್ಬೊಬ್ರು. ಇವತ್ತು GDP ನಿಲ್ಲದಂಗೆ ಯಾವುದೇ ಒಂದು ಸರ್ಕಾರ ನಡಿಬೇಕಂದ್ರೆ ತನ್ನದೇ ಆದ ಒಂದು GDP, ತನ್ನದೇ ಆದ ಒಂದು ತೆರಿಗೆ ಮೂಲ ಇರುತ್ತೆ. ಆ ತೆರಿಗೆ ಮೂಲಕ್ಕೆ ಇವರು ಕೊಡ್ಲಿಪೆಟ್ಟು ಕೊಟ್ಟಾಗ ಯಾವ ತೆರಿಗೆ ಬರುತ್ತೆ ಸರ್ಕಾರಕ್ಕೆ? ಒಂದು ವಿದ್ಯುತ್ ಕೇವಲ ವಿದ್ಯುತ್ ಆಗಿ ಉಳಿದಿಲ್ಲ. ಇವತ್ತು ಪ್ರತಿಯೊಬ್ಬರ ಜೀವನಾಡಿಯಾಗಿದೆ. ಪ್ರತಿ ಕ್ಷಣ ವಿದ್ಯುತ್ ಬೇಕು. ಒಂದು ರೋಗಿಗೆ ಬೇಕು, ಒಂದು ಮ್ಯಾನುಫ್ಯಾಕ್ಚರಿಂಗ್ ಬೇಕು, ಪ್ರತಿಯೊಂದಕ್ಕೂ ವಿದ್ಯುತ್ ಬೇಕು. ಅಂತ ವಿದ್ಯುತ್ತನ್ನೇ ಇವರು ತುಳಿದು ಕಟ್ ಮಾಡಿ ಕೊಡದೇ ರೀತಿಯಾಗಿ ಒಂದು ರೀತಿಯಾಗಿ ಸರ್ವಾಧಿಕಾರಿ ಧೋರಣೆ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನ ಒಂದು ಆದೇಶನ ಪ್ರತಿಯೊಬ್ಬರು ಪಾಲಿಸ್ಬೇಕು, ಅದು ಎಲ್ಲರ ಒಂದು ಜವಾಬ್ದಾರಿ. ಆದ್ರೆ ಇವರು ಸುಪ್ರೀಂ ಕೋರ್ಟ್ನ ಒಂದು ಆದೇಶನೇ ಇಟ್ಕೊಂಡು ಏನು ಬೇಕು ಅಂತ ಯಾವುದೇ ಒಂದು ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗದೆ ಇರೋದು ನಮ್ಮ ರಾಜ್ಯಕ್ಕೆ ಮಾತ್ರ ಅತಿ ಶೀಘ್ರವಾಗಿ ಆಗೋಯ್ತು. ಯಾಕಾಯ್ತು? ಯಾಕೆ ಮಾಡಿದ್ರು? ಇದ್ರ ಹಿಂದಿನ ಕಾರಣಕರ್ತರು ಯಾರು ಅಂತ ಇಲ್ಲೆಲ್ಲರಿಗೂ ಗೊತ್ತಿದೆ. ಅವರು ಗೂಸುಂಬೆ ಆಟಗಳನ್ನ ಆಡ್ತಾ ಇದ್ದಾರೆ, ನಾಟಕಗಳನ್ನ ಮಾಡ್ತಾ ಇದ್ದಾರೆ. ಹೇಳ್ತೀವಿ ಸರ್, ನಾಟಕಗಳನ್ನ ಮಾಡ್ತಾ ಇದ್ದಾರೆ. ತುಂಬಾ ಹಿರಿಯರು ಅನ್ಸ್ಕೊಂಡಿರೋರು ಇವತ್ತು ಒಂದು ರೀತಿಯಾಗಿ ರೌಡಿ ಧೋರಣೆ ಮಾಡ್ತಾ ಇದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಸಾರ್ವಜನಿಕರು ತಾವು ತೆರಿಗೆ ಕಟ್ಟಿ ರಿಜಿಸ್ಟ್ರೇಷನ್ ದುಡ್ಡು ಕಟ್ತಾರೆ, ಮನೆ ಕಟ್ಟೋದಕ್ಕೆ ದುಡ್ಡು ಕಟ್ತಾರೆ, ಪ್ರತಿಯೊಂದು ವಸ್ತುಗಳಿಗೆ ದುಡ್ಡು ಕಟ್ತಾರೆ, ಕರೆಂಟ್ಗೂ ತೆರಿಗೆ ಕಟ್ತಾರೆ. ಅಂತ ತೆರಿಗೆದಾರನಿಗೆ ಇವರು ಮೂಲಭೂತ ಸೌಕರ್ಯಗಳು ಕೊಡ್ಲಿದ್ದಂಗೆ ಈ ರೀತಿ ನಾಟಕ ಮಾಡೋದು ಎಷ್ಟು ಸರಿ? ಸುಪ್ರೀಂ ಕೋರ್ಟ್ ಆರ್ಡರ್ ಹೇಳಿರೋದು ಏನು ಹೊಸದಲ್ಲ. 1976ರಲ್ಲಿ ಏನು ಬೈಲಾಗಳು ಬಂತು, ಮುನ್ಸಿಪಾಲಿಟಿ ಬೈಲಾಗಳು, ಅದ್ರ ಪ್ರಕಾರನೇ ಅದೇನೇ ಹೇಳ್ತಾರಲ್ಲ, ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗಿಲು ಮುಚ್ಚಿದ್ರು ಅನ್ನಂಗೆ ಇಷ್ಟು ವರ್ಷ ಕಟ್ಟಕ್ ಬಿಟ್ರು, 50-60 ವರ್ಷ. ಇವಾಗ ಮಾತ್ರ ಬಂದ್ಬಿಟ್ಟು ನೀವು OC ಫಾಲೋ ಮಾಡಿ. ಯಾಕೆ ಅವತ್ತಿಂದ ಇದ್ದಿಲ್ವ OC? ಅವತ್ತು ಇತ್ತು ತಾನೆ. ಸುಪ್ರೀಂ ಕೋರ್ಟ್ ಅದೇ ತಾನೇ ಎತ್ತಿಡ್ದಿರೋದು. ಇವತ್ತು ಏನು ಹೊಸದಾಗಿ ಏನಾದ್ರು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ಯಾ? ಖಂಡಿತವಾಗ್ಲೂ ಇಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಹೇಳಿರೋದೇನು, ನಿಮ್ಮ ಮುನ್ಸಿಪಾಲಿಟಿ ಬೈಲಾಗಳ ಮೇಲೆ ನೀವು ಮುಂದೆ ನಡ್ಸ್ಕೊಂಡು ಹೋಗಿ ಅಂತ. ಹೌದು, ಪ್ರತಿಯೊಬ್ಬರಿಗೂ ಗಾಳಿ ಬೆಳಕು ನೀರು ಬೇಕಲ್ಲ, ಅದನ್ನ ಕೊಡದೆ ಈ ರೀತಿಯಾಗಿ ತಡೆಯೋದು ಎಷ್ಟು ಸರಿ? ಇದ್ರ ಹಿಂದಿರುವಂತವ್ರು ಯಾರು ಅಂತ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಹೇಳ್ತೀವಿ. ಯಾಕಂದ್ರೆ ಕರ್ನಾಟಕ ವಿದ್ಯುತ್ ಸೇನೆ ಇವತ್ತು ಇದು 3ನೇ ಪ್ರತಿಭಟನೆಗೆ ಕೈ ಜೋಡಿಸ್ತಾ ಇದೆ. ಕರ್ನಾಟಕದಾದ್ಯಂತ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಾವು ಧರಣಿ ಮಾಡ್ತೀವಿ. ಇದು ಯಾಕಂದ್ರೆ ಒಬ್ಬ ಮನುಷ್ಯನ ಹಕ್ಕನ್ನ ಕಿತ್ಕೊಳ್ಳುವಂತ ಕೆಲಸ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ದಯವಿಟ್ಟು ಇದು ಆಗ್ಬಾರ್ದು. ಆದಷ್ಟು ಬೇಗ ಪ್ರತಿಯೊಬ್ಬರಿಗೂ ವಿದ್ಯುತ್ತನ್ನ ಕೊಡುವಂತ ಕೆಲಸ ಮಾಡಿ. ಹಂಗಂದ್ರೆ ಇವತ್ತು ಎಲ್ಲವೂ ಕಾನೂನು ಪ್ರಕಾರ ನಡೆಯುತ್ತೆ ಅಂದ್ರೆ ಬೆಸ್ಕಾಮಿನ ಕಾರ್ಪೊರೇಟ್ ಆಫೀಸೇ ಹೊಡಿಬೇಕಾಗುತ್ತೆ. ಯಾಕಂದ್ರೆ ಬಫರ್ ಜೋನ್ ಅಲ್ಲಿ ಬರುತ್ತೆ ಅದು. MS ಬಿಲ್ಡಿಂಗ್ ಎಲ್ಲಿ ಬರುತ್ತೆ? ಅದು ಬಫರ್ ಜೋನ್ ಅಲ್ಲೇ ಬರುತ್ತೆ. ಯಾಕೆ ವಿಕಾಸೌಧ ಎಲ್ಲಿ ಬರುತ್ತೆ? ಅದು ಬಫರ್ ಜೋನ್ ಅಲ್ಲೇ ಬರುತ್ತೆ. ಅಷ್ಟ್ಯಾಕೆ ಲೋಕಾಯುಕ್ತ ಆಫೀಸ್ ಎಲ್ಲಿ ಬರುತ್ತೆ? ಅದು ಬಫರ್ ಜೋನ್ ಅಲ್ಲೇ ಬರುತ್ತೆ. ಮತ್ತೆ ಇವಕ್ಕೆಲ್ಲ ಕಾನೂನು ಇಲ್ವಾ? ಯಾಕೆ ದರ್ಶನ್ ಅವ್ರಿಗೆ ಕಾನೂನು ಇಲ್ವಾ? ಶಾಮನೂರು ಶಿವಶಂಕರ್ ಕಾನೂನು ಇಲ್ವಾ? ಅವ್ರಿಗೂ ಬಫರ್ ಜೋನ್ ಅಲ್ಲೇ ಬರ್ತಾ ಇರ್ತಾನೆ. ಅವ್ರಿಗೆ ಮಾತ್ರ ಬಿಡ್ತೀರಾ? ಸಾಮಾನ್ಯ ಜನರು ಅವ್ನು ಪಾಪ ರೀ, ಇವತ್ತು ಲೋನ್ಗಳು ಮಾಡಿಸ್ಕೊಂಡು ಕೈ ಸಾಲಗಳು ನಿಲ್ಸ್ಕೊಂಡು ಅಪ್ಪ ಅಣ್ಣ ಅನ್ಕೊಂಡು ಮನೆ ಕಟ್ತಾ ಇದ್ರೆ ಅವ್ನ ಎದೆ ಮೇಲೆ ಕಾಲಿಡುವಂತ ಕೆಲಸ ಮಾಡ್ತಾ ಇದ್ದೀರಾ? ಮಾನ ಮರ್ಯಾದೆ ಇರಬೇಕು ಸರ್ಕಾರಗಳಿಗೆ. ಇವತ್ತು ಸಾರ್ವಜನಿಕರ ಸುರಕ್ಷತೆ ಮತ್ತು ಸಾರ್ವಜನಿಕರಿಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನ ಕೊಡೋದಕ್ಕೆ ಸರ್ಕಾರ ಇರೋದು. ನೀವು ಅದನ್ನೇ ಕಿತ್ಕೊಂಡ್ಬಿಟ್ರೆ ನಿಮ್ಮ ಸ್ವಾರ್ಥಕ್ಕೋಸ್ಕರ, ನಿಮ್ಮ ಒಂದು ಹಣದ ದಾಹ ತೀರ್ಸ್ಕೊಳ್ಳೋದಕ್ಕೆ ಇವತ್ತು ಸಾರ್ವಜನಿಕರಿಗೆ ತೊಂದರೆ ಕೊಡ್ತೀರಾ? ಇದೆಷ್ಟು ಸರಿ? ಒಂದನೇದು, ಇದು ಯಾವ್ದು ಸಮಸ್ಯೆ ಅಲ್ಲ. ಇಲ್ಲಿ ಏನೋ ಭಾರಿ ಪರಿಷ್ಕರಣೆ, ಏನು ರಾಕೆಟ್ ವಿಜ್ಞಾನ ಕಂಡು ಹಿಡಿತಾ ಇದ್ದಾರೆ ನೀವು? ಏನಿಲ್ಲ, ಸಾಮಾನ್ಯ ಕರೆಂಟ್ ನಾರ್ಮಲ್ ಆಗಿ ಕೊಡ್ಬೇಕಾಗಿತ್ತು. ಯಾಕೆ ಕೇರಳದಲ್ಲಿ ಯಾವುದು ಇಲ್ಲ, ತಮಿಳುನಾಡಲ್ಲಿ ಯಾವುದು ಇಲ್ಲ, ಪಾಂಡಿಚೇರಿಯಲ್ಲಿ ಇಲ್ವೇ ಇಲ್ಲ, ಆಂಧ್ರದಲ್ಲಿ ಇಲ್ಲ, ತೆಲಂಗಾಣದಲ್ಲಿ ಇಲ್ಲ. ಅದೇನು ಯಾರಿಗೂ ಇಲ್ದಿರೋದು ಕರ್ನಾಟಕಕ್ಕೆ ಮಾತ್ರ ಏನು ಸ್ಪೆಷಲಾ? ಏನು ಹಂಗೇನಾದ್ರು ಮಾಡಿದಾರಾ? ಆಯ್ತು, ನಾವಿವತ್ತು ಬೆಸ್ಕಾಂ MD ಶಿವಶಂಕರ್ನವನು ಪ್ರಶ್ನೆ ಮಾಡ್ತೀನಿ. ನಿಮಗೆ ಹೋದ ವರ್ಷ ಇದೇ ಹೈಕೋರ್ಟ್ ಸ್ವಾಮಿ ನೀವು ಯಾಕೆ ಆನ್ಲೈನ್ ಮಾಡ್ತಾ ಇಲ್ಲ ಅಂತ ನಿಮ್ಗೆ ಪ್ರಶ್ನೆ ಮಾಡುತ್ತೆ. ಅವತ್ತಿನ ಮಹಾನೀಯರು, ಮಹಾನ್ ಜ್ಞಾನಿಯಾದಂತಹ ಮಾಂತೇಶ್ ಬೀಳಿಗೆ ಅವ್ರು ಹೇಳ್ತಾರೆ, ಸ್ವಾಮಿ 8 ತಿಂಗಳ ಟೈಮ್ ಕೊಡಿ, ನಾವು ಅದನ್ನ ಕ್ಲಿಯರ್ ಮಾಡ್ತೀವಿ. ಅಂದ್ರೆ ನೀವು ಸುಪ್ರೀಂ ಕೋರ್ಟ್ ರೂಲ್ ಮಾತ್ರನೇ ಫಾಲೋ ಮಾಡೋದಾ? ಹೈಕೋರ್ಟ್ ಮರ್ಯಾದೆ ಕೊಡಲ್ವಾ ಸ್ವಾಮಿ? ಬೆಸ್ಕಾಂ ಅವ್ರ ಹಂಗಂದ್ರೆ ನೀವು ಕೊಡ್ತೀರಾ? ಕೊಡಲ್ವಾ? ಯಾಕೆ ಮಾಡ್ಲಿಲ್ಲ ಇನ್ನು? ಅದ್ಯಾಕೆ ಇಂಪ್ಲಿಮೆಂಟ್ ಆಗಲ್ಲ? ಇವತ್ತು ರೀ ಯಾವ ರಾಜ್ಯದಲ್ಲಿ ಸ್ಮಾರ್ಟ್ ಮೀಟರ್ಗಳು ಮಾಡ್ತಾ ಇಲ್ಲ? ಮಾನ ಮರ್ಯಾದೆ ಇರ್ಬೇಕು ನಿಮ್ಗೆ. ಹೆಂಗ್ರೆ ಮಾಡ್ತೀರಾ ಸ್ಮಾರ್ಟ್ ಮೀಟರ್ನ? 8,000 9,000 ಏನ್ ಹುಚ್ಚು ತರ ಕಾಣಿಸ್ತಾ ಇದಾರೆ ಕರ್ನಾಟಕ ಜನತೆ? ನಿಮ್ಗೆಲ್ಲ ಹುಚ್ಚು ತರ ಕಾಣಿಸ್ತಾ ಇದಾರ? ಪುಕ್ಸಟೆ ಕೊಡ್ಬೇಕಾಗಿರೋದು ಯಾವನೋ ಒಬ್ನು ಆ ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಅವ್ರು ಮಾರಾಟ ಮಾಡ್ಕೊಂಡಿದ್ರು ನಿಮ್ ಸರ್ಕಾರನ. ಮಾನ ಮರ್ಯಾದೆ ಇಲ್ಲ ನಿಮ್ಗೆಲ್ಲ? ಪ್ರತಿಯೊಂದನ್ನು ಇವತ್ತೇನ್ ತೆರಿಗೆ? ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದೀರಾ, ದಿನಸಿ ರೇಟ್ ಜಾಸ್ತಿ ಮಾಡಿದೀರಾ,
ಎಣ್ಣೆ ರೇಟ್ ಜಾಸ್ತಿ ಮಾಡಿದೀರ. ಅವನ್ನೆಲ್ಲ ಕಷ್ಟಪಟ್ಟು ಕುಡಿದ್ಬಿಟ್ಟು ಮಲ್ಕೊಳ್ಳೋನು ಅವನು ಇವತ್ತು ದುಡ್ಡು ಕೊಳ್ಳಿದೆ ಅಂತ ಏನೋ ದುಡ್ಡಿಗೆ ಸಾಯಂತ ಪರಿಸ್ಥಿತಿ ಬಂದ್ ಕೂತೈತೆ. ಇನ್ನು ಏನೆಲ್ಲ ಮಾಡ್ತೀರಾ ನೀವು? ಇದೇನಾ ನೀವು ಸಾರ್ವಜನಿಕರಿಗೆ ಕೊಡ್ತಿರೋ ರಕ್ಷಣೆ? ನೀವೇನು ಅದೇನು ದೊಣ್ಣೆ ನಾಯಕನ ಅಪ್ಪಣೆ ಕೇಳ್ಬೇಕಾ ಕರೆಂಟ್ ತಗೊಳ್ಳೋದಕ್ಕೆ? ಇಲ್ಲಾಂದ್ರೆ ನೀವೇನಾದ್ರು ಕೂತ್ಕೊಂಡು ಬೀಜ ಹಾಕಿ ಕರೆಂಟ್ ನ ಉತ್ಪಾದನೆ ಮಾಡ್ತಾ ಇದೀರಾ? ಪ್ರಾಕೃತಿಕವಾಗಿ ಬರ್ತಿರುವಂತ ಕರೆಂಟ್ ನ ಕೊಡ್ಬೇಕಾಗಿರೋ ಹಕ್ಕು ನಿಮ್ಮೆಲ್ಲರಿಗೂ ಸರ್ಕಾರದ ಖಂಡಿತವಾಗ್ಲೂ ಇದೆ. ಯಾರೇನು ನಿಮ್ಮನ್ನ ಗುಲಾಮರಾಗಿ ಮಾಡ್ಕೊಂಡಿಲ್ಲ. ಸಾರ್ವಜನಿಕರು ನಿಮ್ ಗುಲಾಮರಲ್ಲ. ನಾವು ಓಟ್ ಹಾಕಿ ಗೆಲ್ಸಿದ್ರೆ ನೀವು ಹೋಗಿ ವಿಧಾನಸೌಧದಲ್ಲಿ ಕೂತಿರೋದು ಇವತ್ತು. ಅದು ಬಿಟ್ಟು ಇವತ್ತು ನೀವು ಸರ್ವಾಧಿಕಾರಿ ಧೋರಣೆ ಮಾಡ್ತಾ ಇದ್ದೀರಾ. ಇದು ಖಂಡಿತವಾಗ್ಲೂ ತಪ್ಪು. ಪ್ರತಿಯೊಬ್ಬರಿಗೂ ವಿದ್ಯುತ್ ಕೊಡ್ಬೇಕಾಗಿರೋದು ಹಕ್ಕು ಸರ್ಕಾರದಿದೆ, ಕೊಡಬೇಕು. ಯಾವುದೋ ಒಂದು ಪಾಯಿಂಟ್ ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಆರ್ಡರ್ ಅಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಎಲ್ಲರಿಗೂ ಇದೆ, ಪ್ರತಿ ರಾಜ್ಯಕ್ಕಿದೆ, ಪ್ರತಿಯೊಬ್ಬರಿಗಿದೆ. ಹಂಗಾಗಿ ದಯವಿಟ್ಟು ಆದಷ್ಟು ಬೇಗ ಈ ಒಂದು ಆರ್ಡರ್ ನ ಕ್ಯಾನ್ಸಲ್ ಮಾಡಿ ಪ್ರತಿಯೊಬ್ಬರಿಗೂ ಸಾಮಾನ್ಯವಾಗಿ ವಿದ್ಯುತ್ನ ಕೊಡಿ. ನೀವು ಬೈಲಾಗಳನ್ನ ತಿದ್ದುಪಡಿ ಮಾಡ್ರಿ. ಸಂವಿಧಾನನ ತಿದ್ದುಪಡಿ ಮಾಡಿದಾರೆ ಅವತ್ತಿನ ಕಾಲದಲ್ಲಿ. ಇವತ್ತು ಬೈಲ ತಿದ್ದುಪಡಿ ಮಾಡಕ್ಕಾಗಲ್ವಾ? ಅದ್ಯಾವುದೋ ಅಜ್ಜಿ ಕಾಲದ 50 ವರ್ಷದ ಕೆಳಗಡೆ ಇಟ್ಕೊಂಡ್ಬಿಟ್ಟು ಅದನ್ನೇ ಕಟ್ಟ್ರಿ ಅಂದ್ರೆ ಅದೇನ್ ಕಟ್ಬಿಡ್ತಾರೆ? ಇವತ್ತು 25,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇದೆ ಒಂದೊಂದ್ ಕಡೆ. ಇಂದ್ರನಗರ ಆಗಿರ್ಬೋದು, ಚಂದಾಪುರ ಆಗಿರ್ಬೋದು, ಅಥವಾ ನಮ್ಮ ವೈಟ್ ಫೀಲ್ಡ್ ಆಗಿರ್ಬೋದು. 25,000 ರೂಪಾಯಿ 1.5 ಮೀಟರ್ 4 ಸೈಡ್ ಬಿಟ್ಬಿಟ್ರೆ ಒಳ್ಳೆ ಗೋರಿ ಕಟ್ಟಕ್ಕಾಗಲ್ಲ ಸ್ವಾಮಿ. ಇವತ್ತು 30-40 ಇದು 20-30 ಅವನು ಒಳ್ಳೆ ಸಮಾಧಿ ಕಟ್ಕೊಳಕ್ಕಾಗಲ್ಲ ಅವನು. ಇಂಥ ದೌರ್ಭಾಗ್ಯ ಸರ್ಕಾರಗಳು ನಮ್ಗೆ ಬೇಕಾಗಿಲ್ಲ. ದಯವಿಟ್ಟು ಆದಷ್ಟು ಬೇಗ ಇದನ್ನ ಪರಿಷ್ಕರಣೆ ಮಾಡಬೇಕು, ಆದಷ್ಟು ಬೇಗ ಕ್ಲಿಯರ್ ಮಾಡಬೇಕು. ಈ ನಾಟಕಗಳು ಇದೆಯಲ್ಲ, 2 ದಿನದಲ್ಲಿ 3 ದಿನದಲ್ಲಿ ಅಧಿಕಾರಿಗಳು ಮಾತಾಡಿಸ್ತೀನಿ, ಅವ್ರ ಹತ್ರ ತಗೊಂತೀನಿ, ಏನಿಲ್ಲ. ಎಲ್ಲ ಗೊತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ. ಅವ್ರು ತುಂಬಾ ಜ್ಞಾನಿ ಇದ್ದಾರೆ. ಅವ್ರಿಗೇನು ಯಾರು ಏನು ಸಲಹೆ ಕೊಡ್ಬೇಕಾಗಿಲ್ಲ. ಕಳೆದ ಬಾರಿ 2017ರಲ್ಲಿ ಅವ್ರು ಎಂತ ಜ್ಞಾನ ಉಪಯೋಗಿಸಿ ಎಷ್ಟು ಜನಕ್ಕೆ ತೊಂದರೆ ಕೊಟ್ಟಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ ಇವತ್ತು. ಹಂಗಾಗಿ ಮುಂದಿನ ದಿನಗಳಲ್ಲಿ ಇದಾಗಲೇಬಾರ್ದು. ಇವತ್ತು ಇಲ್ಲಿ ನೆರೆದಿರುವಂತ ಪ್ರತಿಯೊಬ್ಬರಿಗೂ, ಗ್ರಾಹಕರಾಗಿರ್ಬೋದು, ಗುತ್ತಿಗೆದಾರರಾಗಿರ್ಬೋದು, ನನ್ನೊಂತರಾಗಿರ್ಬೋದು, ಇವತ್ತೇನು ಗಾರೆ ಕೆಲಸದವ್ರು ಬಂದಿದ್ದಾರೆ, ಬಾರ್ಬೆಂಡಿಂಗ್ ಅವ್ರು ಬಂದಿದ್ದಾರೆ, ಸೆಂಟ್ರಿಂಗ್ ಅವ್ರು ಬಂದಿದ್ದಾರೆ, ಪ್ರತಿಯೊಬ್ಬರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಈ ರೀತಿಯಾಗಿ ಪ್ರತಿಭಟನೆಗಳು ನಮ್ಮ ಹಕ್ಕ್ರಿ, ವಿದ್ಯುತ್ ನಮ್ಮ ಹಕ್ಕ್ರಿ, ನಮ್ ಕೊಡ್ರಿ. ನೀವ್ಯಾರು ಅದನ್ನ ತಡೆಹಿಡಿಯಕ್ಕೆ? ಸುಪ್ರೀಂ ಕೋರ್ಟ್ 27 ಡಿಸೆಂಬರ್ 2024ಕ್ಕೆ ಒಂದು ಫರ್ಮಾನ್ ಹೊರಡಿಸುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಆಯಾ ಲೋಕಲ್ ಬಾಡಿಗಳು ಒಂದು ಏನು ಬೈಲ ಇರುತ್ತೋ ಆ ಬೈಲ ಪ್ರಕಾರ ವಿದ್ಯುತ್ ಸಂಪರ್ಕ ಮತ್ತು ನೀರನ್ನು ಕೊಡಿ ಅಂತ. ಅದು ಸರಿ ಇದೆ. ಅದು ಅವತ್ತಿಗೆ ಏನು ಹಳೇದೇ ಇತ್ತು, ಅದನ್ನೇ ಕಂಟಿನ್ಯೂ ಮಾಡಿ ಅಂತ ಹೇಳಿದೆ. ಯಾವುದು ಹೊಸ ರೀತಿಯಾದ್ದು ಯಾವುದು ಕೊಟ್ಟಿಲ್ಲ. ಆದ್ರೆ ಭಾರತದಲ್ಲಿ ಅತಿ ಮುಖ್ಯವಾಗಿ ಕರ್ನಾಟಕದಲ್ಲಿ ಫಸ್ಟ್ ಆಗಿ ಇಂಪ್ಲಿಮೆಂಟ್ ಆಗುತ್ತೆ. ಅದು ಯಾರ ಮುಖಾಂತರ ಆಗುತ್ತೆ, ಯಾಕಾಗುತ್ತೆ ಗೊತ್ತಿಲ್ಲ. ಹಲವಾರು ಅಧಿಕಾರಿಗಳ ಮೇಲೆ ಒತ್ತಡ ತಂದು ಈ ಒಂದು ಕಾನೂನನ್ನ ಏರಲಾಗುತ್ತೆ. ಯಾರು ಸರ್ ವ್ಯಕ್ತಿ ಹೆಸರು ಹೇಳಲ್ಲ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಹೇಳ್ತೀವಿ. ಸರ್ ಇಲ್ಲ, ಸ್ಪಷ್ಟವಾಗಿ ಹೇಳಕ್ಕಾಗಲ್ಲ ಸರ್, ಇಲ್ಲಿ ಹೇಳಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ರಿವೀಲ್ ಮಾಡ್ತೀವಿ ಯಾರು ಅಂತ. ಯಾಕಂದ್ರೆ ನಮಗ್ ಗೊತ್ತಿಲ್ಲದಂಗೆ ನಾವು ಸುಮ್ನೆ ಬ್ಲೇಮ್ ಮಾಡೋದು ತಪ್ಪಾಗುತ್ತೆ. ಅಲ್ಲ, ಕೋರ್ಟ್ ಆದೇಶ ಇಂಪ್ಲಿಮೆಂಟ್ ಮಾಡೋದೇನು ಅಪರಾಧನ? ಸರ್ ಕೋರ್ಟ್ ಆದೇಶನ ಇಂಪ್ಲಿಮೆಂಟ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಕೋರ್ಟ್ ಆದೇಶ ಯಾವ್ದು ಇಂಪ್ಲಿಮೆಂಟ್ ಮಾಡಿಲ್ಲ, ಇರೋದನ್ನ ಕಂಟಿನ್ಯೂ ಮಾಡಿ ಅಂತ ಹೇಳಿದೆ. 1976ರಿಂದ ಬೈಲ ಇತ್ತು ತಾನೆ, ಅದನ್ಯಾಕ್ ಮಾಡ್ಲಿಲ್ಲ? ಅವತ್ತೇ ಕಟ್ಟಕ್ ಬಿಟ್ಟಿರೋದು ಅವತ್ತಿನ ತಪ್ಪೈತಾನೆ. ಅಂದ್ರೆ ಅಕ್ರಮ ಕಟ್ತಾ ಇದಾರೆ ಈಗಲೂ ಕೂಡ? ಖಂಡಿತವಾಗ್ಲೂ ಕಟ್ತಾರೆ. ನೀವು ಕಟ್ತೀರಾ, ನಾನು ಕಟ್ತೀನಿ. ಯಾಕೆ ಸ್ವಾಮಿ ನನ್ ದುಡ್ಡು ಕೊಟ್ಟು ತಗೊಂಡಿಲ್ವಾ? ರಿಜಿಸ್ಟ್ರೇಷನ್ ದುಡ್ಡು ಕಟ್ಟಿಲ್ವಾ? ನಾನು ಕೊಟ್ಟಿದ್ದೀನಲ್ಲ. ಕೋರ್ಟ್ ವೈಲೇಷನ್ ಮಾಡಿದ್ರೆ ಕೋರ್ಟ್ ಆದೇಶ ಅದು ಅವತ್ತಿಂದ ಮಾಡ್ಕೊ ಬರ್ತಾರೆ ಸರ್. ಅಜ್ಜಿ ಕಾಲದಿಂದ ಮಾಡ್ಕೊ ಬರ್ತಾರೆ. ನೀವು ಹೊಸದಾಗಿ ಮಾಡ್ದವ್ರ ಏನಿಲ್ವಲ್ಲ. ಅದು ಅವತ್ತಿಂದನೂ ನಡ್ಕೊ ಬರ್ತಾ ಇದೆ. ಬೈಲ ಮಾಡಿದ್ದಿಂದನೂ ಮಾಡ್ಕೊ ಬರ್ತಾ ಇದೆ. ಯಾಕೆ ಇವತ್ತು ಸರ್ಕಾರಿ ಕಟ್ಟಡಗಳು ಎಷ್ಟು ವೈಲೇಷನ್ ಆಗಿಲ್ಲ? ಹೊಡ್ಸಾಕ್ತೀರಾ ಹಂಗಂದ್ರೆ ಆಗುತ್ತಾ? ಇಡೀ ಭಾರತದಲ್ಲೇ ಹೊಡೆದಾಕ್ಬೇಕು ಸರ್. 1200 ಅಡಿಗೂ ಯಾಕೆ ನೀವು ವ್ಯಾಲ್ಯೂಯೇಷನ್ ಅಲ್ವಾ? ಇವತ್ತು ಅಪ್ರೂವಲ್ ಕೊಡೋದು ಅವ್ರೆ, ಮಗುನ ತೊಟ್ಲಲ್ಲಿ ತೂಗೋದು ಅವ್ರೆ, ಚೂಟೋದು ಅವ್ರೆ, ಅಳ್ಸೋದವ್ರೆ, ಮತ್ತೆ ಅದ್ರ ಪಾಯಿಗೆ ಪೆನಾಲ್ ಹಾಲ್ ಬಾಟ್ಲಿ ಇಡೋದು ಅವ್ರೆ. ಇದು ತಪ್ಪು. ದಯವಿಟ್ಟು ಹೇಳ್ತಾ ಇದೀನಿ, ಮೂಲಭೂತ ಸೌಕರ್ಯಗಳು ಪ್ರತಿಯೊಬ್ಬರಿಗೂ ಸಿಗಬೇಕು ಸರ್. ಇಲ್ಲೇನೋ ನಾವೇನಾದ್ರು ಏನು ಪುಕ್ಸಟೆಗೆ ಹೇಳ್ತಾ ಇದೀವಿ ಆ ಸೌಲಭ್ಯಗಳನ್ನ? ಏನಿಲ್ವಲ್ಲ. ಅದಕ್ಕೆ ಬೇಕಾದಂತ ಚಾರ್ಜಸ್ ನ ಕಟ್ತೀವಿ, ಅದಕ್ಕೆ ಬೇಕಾದಂತ ಸವಲತ್ತುಗಳನ್ನ ಪಡ್ಕೊತಾ ಇದೀವಿ. ಸಹಜವಾಗಿ ಸರ್, ಇವಾಗ ವಿದ್ಯುತ್ನ ಇವ್ರು ಕೊಡದೆ ಎತ್ತಿಟ್ಕೊಂಡ್ರೆ ಅದನ್ನ ಸ್ಟೋರೇಜ್ ಮಾಡಕ್ಕಾಗತ್ತಾ? ವಿದ್ಯುತ್ನ ನೀರ್ನೇನಾದ್ರು ಸ್ಟೋರೇಜ್ ಮಾಡಕ್ಕಾಗತ್ತಾ? ಯಾವ್ದು ಸ್ಟೋರೇಜ್ ಮಾಡಕ್ಕಾಗಲ್ಲ. ಬಂದಿರೋ ಏನ್ ಮಾಡ್ಬೇಕು ಸರ್, ಸರ್ಕಾರ ಏನಿಲ್ಲ, ಮೊದಲೇ ಯಾವ ರೀತಿ ಇತ್ತೋ ಅದನ್ನ ಕಂಟಿನ್ಯೂ ಮಾಡಬೇಕು. ಅದ್ರಲ್ಲಿ ಏನಾದ್ರು ಬದಲಾವಣೆ ಇದೆಯಾ, ಚೇಂಜಸ್ ಇದೆಯಾ? ದಯವಿಟ್ಟು ಮಾಡಿ ಅಂತ ಕೇಳ್ತಾ ಇರೋದು. ನೀವು ಸುಪ್ರೀಂ ಕೋರ್ಟ್ ನ ನೀವು ಕಡೆಗಣಿಸಿ ಮಾಡಿ ಅಂತ ಯಾರು ಹೇಳಲ್ಲ. ಯಾರಿಗೂ ಅಧಿಕಾರನೂ ಇಲ್ಲ, ಆ ಶಕ್ತಿನೂ ಇಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ನ ಎಲ್ಲರೂ ಒಬ್ಬೆ ಮಾಡೋಣ, ಅದಕ್ಕೆ ಎಲ್ಲರೂ ಮರ್ಯಾದೆ ಕೊಡೋಣ. ಅದು ಉಚ್ಚ, ಎಲ್ಲರಿಗಿಂತ ದೊಡ್ಡದು. ಸಂವಿಧಾನಕ್ಕೆ ನಾವೆಲ್ಲರೂ ಮರ್ಯಾದೆ ಕೊಡ್ತೀವಿ ಸರ್. ಆದ್ರೆ ಇವತ್ತು ನೋಡಿ, ಇವಾಗ ಕಳೆದ 3 ತಿಂಗಳಿಂದ ವಿದ್ಯುತ್ ಕೊಡ್ತಾ ಇಲ್ವಲ್ಲ. ಇವಾಗ ಮನೆ ಕಟ್ಟಿರೋರು ಹೆಂಗ್ ಸರ್ ಬದುಕೋದು? ಪ್ರತಿಯೊಂದಕ್ಕೂ ವಿದ್ಯುತ್ ಬೇಕಲ್ಲ. ಹಂಗಾಗಿ ಆ ಹಳೆಯದನ್ನಾದ್ರೂ ಕ್ಲಿಯರ್ ಮಾಡಿ, ಮುಂದೆ ಬರೋದನ್ನ ಇಂಪ್ಲಿಮೆಂಟ್ ಮಾಡಿ, ಚೇಂಜಸ್ ಮಾಡ್ಬಿಟ್ಟು ಸರಿ ಮಾಡಿ ಅಂತ ನಮ್ಮ ಒಂದು ಬೇಡಿಕೆ ಸರ್. ಜಯಪ್ರಕಾಶ್ ಬಳೆಗಾರ್ ಅಂತ, ಕರ್ನಾಟಕ ವಿದ್ಯುತ್ ಸೇನೆ ಅಧ್ಯಕ್ಷ. ಥ್ಯಾಂಕ್ ಯು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.